ನೀವು ಯಾವುದಾದ್ರೂ ಪ್ಲೇಸ್ಗೆ ಫಸ್ಟ್ ಟೈಮ್ ಹೋಗಿದ್ದರೆ ಇಲ್ಲಿಗೆ ಮೊದಲೇ ಬಂದ ಹಾಗೆ ಅಥವಾ ಒಂದು ಸೀನ್ ನಡೆಯುತ್ತಿದ್ದರೆ ಇದೇ ಎಕ್ಸಾಕ್ಟ್ ಆಗಿ ಮೊದಲೇ ನಡೆದಿದೆ ಎಂದು ನಿಮಗೆ ಅನಿಸಿದ್ದರೆ ಇದನ್ನೇ ಡೇಜಾವು ಎನ್ನುತ್ತಾರೆ. ಫ್ರೆಂಚ್ ಲ್ಯಾಂಗ್ವೇಜ್ ನಲ್ಲಿ ಡೇಜಾವು ಎಂದರೆ ಆಲ್ರೆಡಿ ಸೀನ್ ಎಂದು ಅರ್ಥ. ಆದರೆ ಈ ಫೀಲಿಂಗ್ ಏಕೆ ಬರುತ್ತೆಂದು ಗೊತ್ತಾ? ಇದಕ್ಕೆ ರೀಸನ್ ನಮ್ಮ ಬ್ರೈನ್ ಟೈಮಿಂಗ್. ನಾರ್ಮಲಿ ನಮ್ಮ ಬ್ರೈನ್ ಏನಾದರೂ ಸೀನನ್ನು ನೋಡಿದ್ದಾಗ ಮೊದಲು ಅದನ್ನು ಪ್ರೋಸೆಸ್ ಮಾಡುತ್ತದೆ, ನಂತರ ಅದನ್ನು ಮೆಮೊರಿ ಸೆಕ್ಷನ್ಗೆ ಕಳಿಸುತ್ತದೆ. ಅಂದರೆ ಮೊದಲು ಪ್ರೆಸೆಂಟ್ ಎಂದು ಅರ್ಥ ಮಾಡಿಕೊಳ್ಳುತ್ತದೆ, ನಂತರ ಮೆಮೊರಿಯಾಗಿ ಸ್ಟೋರ್ ಮಾಡುತ್ತದೆ. ಆದರೆ ಕೆಲವು ಸಾರಿ ಈ ಪ್ರೋಸೆಸ್ನಲ್ಲಿ ಟೈನಿ ಡಿಲೇ ಆಗುತ್ತದೆ. ಆಗ ಹೊಸದಾಗಿ ನೋಡುತ್ತಿರುವ ಸೀನ್ ಎಂಬುದು ಬ್ರೈನ್ಗೆ ಆಲ್ರೆಡಿ ಸ್ಟೋರ್ ಆಗಿರುವ ಮೆಮೊರಿ ಎಂದು ಅನಿಸುತ್ತದೆ. ಇದರಿಂದ ಇದು ಮೊದಲೇ ನಡೆದಿದೆ ಎಂಬುವ ವಿಯರ್ಡ್ ಫೀಲಿಂಗ್ ಬರುತ್ತದೆ. ಇಂಟ್ರೆಸ್ಟಿಂಗ್ ವಿಷಯವೇನೆಂದರೆ ಡೇಜಾವು ಹೆಚ್ಚಾಗಿ ಸ್ಟ್ರೆಸ್ ನಲ್ಲಿದ್ದಾಗ, ಸ್ಲೀಪ್ ಕಡಿಮೆ ಆದಾಗ ಅಥವಾ ಬ್ರೈನ್ ಫಾಸ್ಟ್ ಆಗಿ ವರ್ಕ್ ಮಾಡುವುದರಿಂದ ಬರುತ್ತದೆ. ಇನ್ನೊಂದು ಶಾಕಿಂಗ್ ವಿಷಯವೇನೆಂದರೆ ಯಂಗ್ ಪೀಪಲ್ಗೆ ಡೇಜಾವು ಹೆಚ್ಚಾಗಿ ಬರುತ್ತದೆ, ಏಕೆಂದರೆ ಅವರ ಬ್ರೈನ್ ಎಂಬುದು ಇನ್ಫಾರ್ಮೇಶನ್ ಅನ್ನು ಬಹಳ ಸ್ಪೀಡ್ ಆಗಿ ಪ್ರೋಸೆಸ್ ಮಾಡುತ್ತದೆ. ಸೈಂಟಿಸ್ಟ್ ಗಳ ಪ್ರಕಾರ ಇದು ಸೂಪರ್ ನ್ಯಾಚುರಲ್ ಪವರ್ ಅಲ್ಲ, ಫ್ಯೂಚರ್ ಪ್ರೆಡಿಕ್ಟ್ ಮಾಡುವುದು ಅಲ್ಲ. ನಿಮ್ಮ ಬ್ರೈನ್ ನಲ್ಲಿ ಕೆಲವು ಮಿಲಿ ಸೆಕೆಂಡ್ ಟೈಮಿಂಗ್ ಮಿಸ್ಟೇಕ್ ಆಗಿರುವುದಷ್ಟೇ. ಆದರೆ ಆ ಫ್ಯೂ ಮಿಲಿ ಸೆಕೆಂಡ್ ಕನ್ಫ್ಯೂಷನ್ ನಮಗೆ ಟೈಮ್ ಟ್ರಾವೆಲ್ ಮಾಡಿರುವ ಹಾಗೆ ಫೀಲ್ ಮಾಡುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಅಂತೂ ಮಾಡಿ.